ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SSLC ಸ್ಟೂಡೆಂಟ್ಸ್ಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಯಾವ ದಿನಾಂಕ ಮತ್ತು ಯಾವಾಗ ಯಾರೆಲ್ಲ ಎಷ್ಟೆಷ್ಟು ಗೇರ್ಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೋಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, SSLC ಸ್ಟೂಡೆಂಟ್ಗೆ ಅಂತಂದರೆ ಈ ಸಲ ಗ್ರೇಸ್ ಮಾರ್ಕ್ಸ್ ಅಂತ ಬಂದಾಗ ಯಾರೆಲ್ಲ 24 ಮಾರ್ಕ್ಸ್ ತಗೊಂಡಿರ್ತಾರ ಅವರೆಲ್ಲ ಪಾಸ್ ಆಗಿರ್ತಾರ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಎಕ್ಸಾಮ್ 2ಗೂ ಕೂಡ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಅದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, ಯಾರೆಲ್ಲ SSLC ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ರಲ್ಲ, ಯಾರು ಗೊಂದಲ ಆಗಕ್ಕೋಗ್ಬೇಡಿ. ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಅಂತಲೇ ತಿಳಿಸ್ಬೋದು. ಇದೇ ತಿಂಗಳು ಅಂತಂದರೆ ಮೇ ತಿಂಗಳು 3ನೇ ತಾರೀಕಿಗೆ ರಿಸಲ್ಟ್ ನಿಮ್ಮ 2025 ಮೇ 3ಕ್ಕೆ ರಿಸಲ್ಟ್ ಅನೌನ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಶಿಕ್ಷಣ ಸಂಸ್ಥೆ ಕಡೆಯಿಂದಲೇ ರಿಲೀಸ್ ಆಗಿರುವ ಕಾರಣವಾಗಿ ನಾನು ನಿಮಗೆ ಹೇಳ್ಬೇಕಾಗಿ ಬಂತು ನೋಡಿ ಫ್ರೆಂಡ್ಸ್. ಖಂಡಿತವಾಗಿಯೂ ಮೇ 3ನೇ ತಾರೀಕು 2025ರಂದು ನಿಮ್ಮ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತಲೇ ತಿಳಿಸಲಾಗ್ತಾ ಇದೆ. ಆದ ಕಾರಣ ಬೇಗನೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ರಿಸಲ್ಟ್ ಚೆಕ್ ಮಾಡೋದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮ್ಮ ಯಾರೆಲ್ಲ ಎಕ್ಸಾಮ್ನಲ್ಲಿ ಫೇಲ್ ಆಗಿರ್ತೀವಿ ಯಾವುದೇ ಕಾರಣವಾಗಿ ಬೇಸರ ಮಾಡ್ಕೊಳ್ಬೇಡಿ ನೋಡಿ ಫ್ರೆಂಡ್ಸ್. ಯಾರೆಲ್ಲ ಎಕ್ಸಾಮ್ನಲ್ಲಿ ಫೇಲ್ ಆಗಿರ್ತಾರಲ್ಲ ಅವರಿಗೆ ಇನ್ನೊಂದು ಟಿಪ್ಸ್ ನಾನು ಕೊಡ್ತೀನಿ. ಆ ರೀತಿ ಬರೀರಿ. ನೀವು ನಾನು ಹೇಳುವ ರೀತಿ ಬರೆದ್ರೆ ನಿಮಗೆ ಖಂಡಿತವಾಗಿಯೂ ಅಂಕಗಳು ಬಂದೇ ಬರ್ತವೆ ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸಾಮ್ನಲ್ಲಿ ನೀವು ಯಾರೆಲ್ಲ ಫೇಲ್ ಆಗಿರ್ತಾರಲ್ಲ ಅವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ತಾ ಇರೋದು ನೋಡಿ ಫ್ರೆಂಡ್ಸ್. ನಮ್ಮ ಸರ್ಸ್ ಏನಿದಾರಲ್ಲ ಅವರು ಎಕ್ಸಾಮ್ಗೆ ಹೋಗಿದ್ದರು, ಅವರು ಕೂಡ ವ್ಯಾಲ್ಯುವೇಷನ್ ಮಾಡಿದ್ದಾರೆ. ನಾವು ಕೇಳಿದ್ವಿ, ನೋಡಿ ಸರ್ ಯಾವ ರೀತಿ ಚೆಕ್ ಮಾಡಿದಾರಾ ಹೇಗೆ ಅಂತ ಕೇಳಿದಾಗ ಅವರು ಹೇಳಿದ್ದು ನೋಡಿ ಫ್ರೆಂಡ್ಸ್, ಯಾರೆಲ್ಲ 1 ಮಾರ್ಕ್ಸ್ ಕರೆಕ್ಟಾಗಿ ಬರೆದಿರ್ತೀರ, ನೆಕ್ಸ್ಟ್ ಯಾರೆಲ್ಲ ನಿಮಗೆ ಕ್ವಶನ್ ತಕ್ಕಂತೆ ಆನ್ಸರ್ ಬರೆದಿರ್ತೀರ, ಅಂದರೆ ಕ್ವಶನ್ಸ್ ಯಾವ ರೀತಿ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿರಿ, ಕ್ವಶನ್ಗೆ ಸಂಬಂಧಿಸಿದಂಥ ಆನ್ಸರ್ ಬರೆದಿರ್ತೀರ ಅವ್ರಿಗೆ ಖಂಡಿತವಾಗಿಯೂ ಪಾಸ್ ಮಾಡಿರ್ತಾರಂತಲೇ ತಿಳಿಸಲಾಗ್ತಾ ಇದೆ. ನಾ ಇನ್ನೊಂದು ಸಜೆಷನ್ ಏನು ಮಾಡ್ತೀನಪ್ಪ ಅಂತಂದರೆ, ನಿಮಗೆ ಯಾರೆಲ್ಲ ಕ್ವಶನ್ ಪೇಪರ್ನಲ್ಲಿ ಅಂದರೆ ಕ್ವಶನ್ಸ್ ಕರೆಕ್ಟ್ ಆನ್ಸರ್ ಶೀಟ್ನಲ್ಲಿ ನಿಮ್ಮ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ ಅದಕ್ಕೆ ತಕ್ಕಂತೆ ಆನ್ಸರ್ ಬರಿತಾ ಹೋಗಿ. ಬರಲಿಲ್ಲ ನಿಮ್ಗೆ ಏನು ತಿಳಿಯುತ್ತೆ ಅದು ಬರೀರಿ. ಅಂದರೆ ಏನು ತಿಳಿಯುತ್ತೆ ಅದಲ್ಲ, ಕ್ವಶನ್ಗೆ ಸಂಬಂಧಿಸಿದಂತೆ ಏನು ತಿಳಿಯುತ್ತೆ ಅದನ್ನು ಬರೀರಿ ಫ್ರೆಂಡ್ಸ್. ಖಂಡಿತವಾಗಿಯೂ ಅಂಕಗಳು ದೊರಕ್ತವೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾರೆಲ್ಲ ಫೇಲ್ ಆಗಿರ್ತೀರಿ ಯಾವುದೇ ಕಾರಣವಾಗಿ ಬೇಜಾರು ಮಾಡ್ಕೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಎಕ್ಸಾಮ್ 2 ಮತ್ತು ಎಕ್ಸಾಮ್ 3 ಇರ್ತಾವೆ ನಿಮಗೆ. ಖಂಡಿತವಾಗಿ ಅದರಲ್ಲಿ ಪಾಸ್ ಆಗ್ತೀರಾ. ಚೆನ್ನಾಗಿ ಎಕ್ಸಾಮ್ ಬರೀರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಾನು ಆಲ್ರೆಡಿ ಹೇಳಿದ ಹಾಗೆ ಇದೇ ತಿಂಗಳು ಅಂದರೆ ಮೇ ತಿಂಗಳು 3ನೇ ತಾರೀಕು ನಿಮಗೆ ಖಂಡಿತವಾಗಿಯೂ ರಿಸಲ್ಟ್ ಬರುತ್ತೆ ಅಂತಲೇ ತಿಳಿಸಲಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.